ಮೂವಿ ನೋಡಿ ನಂಗೆ ಕಣ್ಣೀರೇ ಬಂತು, ಒಂದು ಮಾಡೋಕ್ಕೆ ಉತ್ಸಾಹ ಹುಟ್ಟಿತ್ತು. ನಾನು ತುಂಬ ಖುಷಿಪಟ್ಟೆ. ಥ್ಯಾಂಕ್ ಯು. ತುಂಬ ಅದ್ಭುತವಾದ ಮೂವಿ. ನಾನು ಮೊನ್ನೆ ನೋಡಿದ ಮೂವಿ ಅಂದರೆ ತುಂಬ ಚೆನ್ನಾಗಿದೆ ಮೂವಿ ಕಾಟ್ಯಾರ. ಅದು ಬಿಟ್ಟರೆ ಈ ಸಿನಿಮಾ ರಂಗಸಮುದ್ರ ಸಿನಿಮಾ ಏನಪ್ಪ ಅಂತಂದ್ರೆ ಈ ನಡುವೆ ಈ ಸಂದರ್ಭದಲ್ಲಿ ಶಿಕ್ಷಣ ಅನಿವಾರ್ಯನ ಅವಶ್ಯಕತೆನ ಅನ್ನೋಕ್ಕಂಥ ಒಂದು ಕನ್ಫ್ಯೂಷನಲ್ಲಿದ್ದಾರೆ ಜನ. ಶಿಕ್ಷಣ ಅನ್ನೋದು ಎಷ್ಟು ಅನಿವಾರ್ಯ ಅನ್ನೋಕ್ಕಂಥದ್ದನ್ನು ಅದ್ಭುತವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹೊಯ್ಸಳ ಸಾಹೇಬರು. ತುಂಬ ಅದ್ಭುತವಾದ ಸಿನಿಮಾ. ಇಂಥ ಸಿನಿಮಾಗಳನ್ನ 100 ಸಿನಿಮಾ ತೆಗೆಯಂಥ ಶಕ್ತಿಯನ್ನು ಕೊಡಲಿ ಈ ಕರ್ನಾಡಿನ ಜನತೆ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾವನ್ನು ನೋಡಿ ಹರಸಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ನೋಡಿ, ರಂಗಸಮುದ್ರ ಹೆಸರುತಕ್ಕಾಗಿ ಪ್ರತಿಯೊಬ್ಬರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಮೇಕಿಂಗ್ ಇರ್ಬೋದು, ಆ ಮಕ್ಕಳಂತೂ ನೋಡ್ತಾ ಇದ್ದರೆ ಅವ್ರ ಆ್ಯಕ್ಟಿಂಗು ಮನಸ್ಸಲ್ಲಿ ಮನುಕುಲ ಅಂತ ಇದೆ. ಸಿನಿಮಾನೂ ಅಷ್ಟೇ ನೋಡ್ತಾ ಇದ್ದರೆ ಭಯಂಕರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದಾರೆ. ಡೈರೆಕ್ಟ್ರಿಗೆ ಯಾಟ್ರಿಗೆ ಕೇಳ್ಬೋದು, ಈ ಸಿನಿಮಾ 100 ಓಡಬೇಕು. ಎಲ್ಲ ನಮ್ಮ ಹಣನೇ ಮುಖ್ಯ ಅಲ್ಲ, ವಿದ್ಯೆಯಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಮಕ್ಕಳನ್ನ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಆಲ್ ದ ಬೆಸ್ಟ್. ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನಂದರೆ, ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ಗೆಲ್ಲಿಸ್ಕೊಟ್ರೆ ನೋಡಿದವ್ರಿಗೂ ಮತ್ತು ಈಗ ಡೈರೆಕ್ಟ್ ಮಾಡಿರುವಂಥ ಹೊಯ್ಸಳವ್ರಿಗೂ ಇನ್ನೂ ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡಿದ್ರೆ ಇನ್ನೂ ಮೆಸೇಜ್ ಸಿಗುತ್ತೆ ಸಮಾಜಕ್ಕೆ. ಆ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಲ್ಲಿ ನೋಡಿ ಈ ಸಿನಿಮಾನ ಗೆಲ್ಲಿಸೋದು ತುಂಬ ಅನ್ಕೊಂಡು. ಮಕ್ಕಳಂತೂ ಅದ್ಭುತ ಸರ್, ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಅವ್ರವ್ರ ಆ್ಯಕ್ಟಿಂಗು ಏನೋ ಅದು ತಮಾಷೆ ಅನಿಸಲ್ಲ, ಅದು ಅರ್ಥಪೂರ್ಣವಾಗಿದೆ ಅಂತ ಇದೆ. ಈ ಸಿನಿಮಾ ರಂಗಸಮುದ್ರ ಹೆಸರು ತಕ್ಕಾಗಿ ರಂಗಸಮುದ್ರ. ಆ ಜೊತೆಗೆ ರಂಗಾಯಣರಿಗೂ ಆ್ಯಕ್ಟಿಂಗ್ ಅಂತೂ ತುಂಬ ಸೂಪರಾಗಿದೆ ಸರ್. ಈ ಸಿನಿಮಾ ಕಾಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಆಟೋ ಚಾಲಕರು, ನಾವು ಸಿನಿಮಾ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಅದಕ್ಕೋಸ್ಕರ ಈ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ನಾವು ಹೇಳ್ತೀವಿ, ನಮ್ಮ ಸ್ನೇಹಿತರಿಗೆ ಹೇಳ್ತೀವಿ ಸರ್, ನೀವು ಹೇಳಿ, ಎಲ್ಲರೂ ಕರೆದುಕೊಂಡು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ರಂಗಸಮುದ್ರ ಫಿಲಮು ಅದ್ಭುತವಾಗಿದೆ ಸರ್, ಭಾಳ ಚೆನ್ನಾಗಿತ್ತು. ನಮಗೆ ಫಿಲಮ್ ನೋಡಿ ಭಾಳ ಖುಷಿ ಆಯಿತು. ಒಂದೇನಪ್ಪ ಅಂದರೆ, ಒಂದು ಎಜುಕೇಷನ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಸೂಪರಾಗಿತ್ತು ಸರ್. 100% ನಾವು ಏನೊಂದು ಅಮೌಂಟ್ ಕೊಟ್ಟಿರ್ತೀವೋ ಅಮೌಂಟ್ ವಸೂಲಾಗಂಥ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ದೊಡ್ಡವ್ರು ಬಂದಾಗ ತಲೆಬಾಗು. ಕರ್ನಾಟಕದಲ್ಲಿ ಎಲ್ಲ ಪಾತ್ರಕ್ಕೂ ಜೈ ನಮ್ಮ ರಂಗಾಯಣರಾಗು. ಎಲ್ಲ ಪಾತ್ರಕ್ಕೂ ಜೈ ನಮ್ಮ ರಂಗಾಯಣರಾಗು. 4 ಹಿಂದಿಲಿ ಅಂತಾರೆ ಚಾರ್. ಸೂಪರ್ ಆಕ್ಟರ್ ನಮ್ಮ ರಾಘವೇಂದ್ರ ರಾಜ್ಕುಮಾರ್. ಹುಡುಗಿರು ಕೊಡ್ತಾರೆ ಪೋಸ್. ವಿಲನ್ ಆಗಿ ಸಖತ್ತಾಗಿ ಮಿಂಚಿದ್ದಾರೆ ನಮ್ಮ ಸಂಪತ್ ರಾಜ್ ಸರ್. ಈ ಕತೆ ಅದ್ಭುತವಾಗಿ ನಮ್ಮ ರಾಜ್ಕುಮಾರ್ ಅಸ್ಕಿ ಸರ್ ಭಾಳ ಅದ್ಭುತವಾಗಿ ಮೂಡಿಸ್ಕೊಟ್ಟಿದ್ದಾರೆ. ನಮ್ಮೂರು ಮಸ್ಕಿ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕೋರು ಇನ್ನು ಅದ್ಭುತವಾದಂಥ ಆಸ್ತಿ ಅವರೇ ನಮ್ಮ ರಾಜ್ಕುಮಾರ್ ಆಸ್ಕಿ. ಇನ್ನು ಹೊಯ್ಸಳ ಕಾಂಡೂಸರ ಬಗ್ಗೆ ಹೇಳೋದಾದ್ರೆ, ಒಂದು ಅದ್ಭುತವಾದಂಥ ಮೂವಿಯನ್ನು ಕಟ್ಕೊಟ್ಟಿದ್ದಾರೆ. ಅವರು ಒಂದು ಮೂವಿನ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಪ್ರತಿಯೊಂದು ಸೀನಲ್ಲಿ ಸಮೇತ ನಮಗೆ ಏನಂತ ಅದ್ಭುತವಾದಂತ ಕಾಣಿಸುತ್ತೆ. ನನಗೆ ಫಸ್ಟ್ ಸರ್ ಕಣ್ಣೀರು ಬಂದಿದ್ದು ಅಂದರೆ, ಆ ರಾಘವೇಂದ್ರ ರಾಜ್ಕುಮಾರ್ ಸರ್ ಆ ಒಂದು ಪುನೀತ್ ಅಪ್ಪು ಮೇಲೆ ಒಂದು ಕೈ ತೋರಿಸಿದಾಗ ಒಂದು ಅಳು ಬರೋಂಥ ಸೀನ್ ಸರ್. ಅದು ಆ ಒಂದನ್ನ ನೋಡಿದಾಗ ತುಂಬ ನನಗೆ ಭಾಳ ಫೀಲ್ ಆಯಿತು. ಒಂದು ಕಡೆ ಮೊಮ್ಮಗ ತಾತನ ಕಾರಲ್ಲಿ ಹಚ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಟ, ಒಂದು ಕಡೆ ತಾತನಿಗೆ ನಾನು ಡೊಳ್ಳನ ಕಲಿಸ್ಬೇಕು ಅನ್ನೋ ಒಂದು ಆಟ. ಈ ಒಂದು ಆಟ ಛಲದಲ್ಲಿ ಸಾಗುವಂಥ ಮೂವಿ ಅದ್ಭುತವಾಗಿ. ನಡಿ ಸೆಂಟ್ರಲ್ಲಿ ಒಂದು ಎಜುಕೇಷನ್, ಆ ಎಜುಕೇಷನ್ ಸಂಬಂಧಪಟ್ಟಂತೆ ಒಂದು ಕಾಮಿಡಿ ಜಾನರು, ಏನೋ ಒಂದು ಸೀನು ಸಮೇತ ನಮಗೆ ಮಿಸ್ ಆಗದ ರೀತಿಯಲ್ಲಿ ಡೈರೆಕ್ಟರ್ ತಗೊಂಡೋಗಿದ್ದಾರೆ. ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಎಲ್ಲೂ ಸಮೇತ ನಮ್ಗೆ ಕನ್ಫ್ಯೂಸ್ ಆಗಲ್ಲ. ನೋಡೋರಿಗೂ ಸಮೇತ ಅಷ್ಟೇ ಅಟ್ರಾಕ್ಟ್ ಆಗಿದೆ. ಚೆನ್ನಾಗಿದೆ, ಅದ್ಭುತವಾಗಿದೆ ಸರ್. ನಡಿ ಸೆಂಟ್ರಲ್ಲಿ ಮಾಸ್ತರಾಗಿ ಆಕ್ಟ್ ಮಾಡೋಂಥ ಸರ್ ಒಂದು ಲವ್ ಸೀನ್ ಬರುತ್ತೆ. ಆ ಲವ್ ಸೀನಲ್ಲಿ ಲವ್ ಆದಮೇಲೆ ಅವ್ರು ಮತ್ತೆ ಕಳ್ಕೊಳ್ತಾರೆ, ಮತ್ತೆ ಅವ್ರಿಗೆ ಸಿಗುತ್ತೆ. ಒಂಥರ ಎಂಜಾಯ್ಮೆಂಟ್ ಇದೆ ಸರ್, ಸಖತ್ತಾಗಿದೆ. ಇನ್ನು ಲವ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟಾಗಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಅವ್ರ ಥರ ನಾನಲ್ಲ, ನನ್ನ ಥರ ಅವರಲ್ಲ. ನಾನ್ಯಾರು ಫಾಲೋ ಮಾಡಲ್ಲ. ನನ್ನನ್ನು ಫಾಲೋ ಮಾಡೋ ಪ್ರತಿ ಶತ್ರುನು ಪ್ರೀತಿಸ್ತೀನಿ. ಹಂಗಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಆಗೋಗಿದ್ದೀನಿ. ಅಂಥದ್ರಲ್ಲಿ ನೀನು ಪಬ್ಬು, ಪಾರ್ಕು, ಫಿಲಮು, ಅದು ಇದು ಅಂತ ಹೇಳ್ಬಿಟ್ಟು ಬರೋದನ್ನೆಲ್ಲ ಖಾಲಿ ಮಾಡಿ, ನನ್ಕಿಂತ ಐಟಲ್ ಚೆನ್ನಾಗಿದ್ದಾನೆ, ಕಲರಲ್ಲಿ ಚೆನ್ನಾಗಿದ್ದಾನೆ, ನೋಡಿದ್ರೆ ಆಗಿದ್ದಾನೆ, ಆಸ್ತಿ ಇದೆ, ಅಂತಸ್ತಿದೆ, ಬಂಗ್ಲೆ ಇದೆ ಅಂತ ಹೇಳ್ಬಿಟ್ಟು ನನ್ನದೇನಾದ್ರು ಕಳ್ಕೊಳ್ಳೋ ಟ್ರೈ ಮಾಡಿದೆ ಅಂತ ಅನ್ಕೋ, ಕುಯ್ದು ಬಿಡ್ತೀನಿ ಸರ್. ಇನ್ನು ಅದ್ಭುತವಾಗಿ ಹೇಳೋದಾದ್ರೆ, ಶಿವನ ಮೆಚ್ಚಿಸಿ ಪಾಪಿಗಳಿಂದ ಕೊಚ್ಚಿ ಅಕ್ಷರ ಕಲಿಸೋ ಕೈಗಳನ್ನ ಮೆರೆಸಿ ದೀಪನ ಆರ್ಸೋನ ಊರು ತೋರಣಕ್ಕೆ ನೇತಾಕಿ
ನೋವುಗಳನ್ನ ನೂಕೊಂಡು ಕಲಿಸ್ಕೊಂಡು ಕಟ್ಕೊಂಡು ಕಟ್ಟಿರೋ ರಂಗ ಸಮುದ್ರ ಕಣ ಇದು. ತಮ್ಮಿದ್ರೆ ರಂಗಕ್ ಬಾ, ನೀನಾ ಇಲ್ಲ ನಾನಾ ನೋಡೇ ಬಿಡೋಣ. ಅದು ಕಣ ಬೇಕಾಗಿರೋದು. ಅದು ಬಿಟ್ಟೇ ಜುಟ್ಟು ಅಲ್ಲೇನ್ ನೋಡ್ತೀಯ, ಇಲ್ಲಿ ನೋಡು. ರಂಗ ಸಮುದ್ರ ಸರ್. ಮೀಡಿಯಾ ಅಂದ್ರೆ ಒಂದು ಅದ್ಭುತವಾದಂತ ಮೀಡಿಯಾ ಸರ್. ಈ ಮೀಡಿಯಾ ಸಪೋರ್ಟ್ ಮಾಡಿದ್ವಿ. ಮೀಡಿಯಾ ನೀವೆಲ್ಲ ನಮ್ಗೆ ಒಡೆಯ. ಹ್ಯಾಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಫಿಲಮ್ ನೋಡಿದಾಗ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.